ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್. ನಾನಿವತ್ತೊಂದು ಟ್ರೆಂಡಿಂಗಲ್ಲಿರುವಂತಹ ಜಡೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಸ್ಯಾರಿ ಪಲ್ಲು. ನಮಗೆ ಏನು ಇಲ್ಲಿ ನೋಡಿ ಸ್ಯಾರಿ ಪಲ್ಲುನಲ್ಲಿ ಜಿಗ್ಜಾಗ್ ಮಾಡಿಸ್ಕೊತೀವಲ್ಲ, ಅದರಿಂದ ಸ್ವಲ್ಪ ಮೇಲ್ಗಡೆಗೆ ಈ ರೀತಿಯಾಗಿ ಮೈಸೂರು ಸಿಲ್ಕ್ ಸ್ಯಾರಿಗಳಲ್ಲಿ ಗ್ಯಾಪ್ ಕೊಟ್ಟಿರ್ತಾರೆ. ನಾನಿಲ್ಲಿ ನನ್ನ ಹತ್ರ ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಲ, ಅದರಿಂದ ಬೇರೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಮಗೆ ಮಧ್ಯ ಗ್ಯಾಪ್ ಇರುತ್ತೆ, ಅಂದರೆ ಈ ರೀತಿ ಕೊಟ್ಟಿರಲ್ಲ, ನಾವು ಆ ದಾರನ ಬಿಡಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾವು ಬಿಡಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಇಷ್ಟು ಥಿಕ್ನೆಸ್ ಇರೋದಿಲ್ಲ, ಸ್ವಲ್ಪ ಗ್ಯಾಪ್ ಇರುತ್ತೆ, ಅಂದರೆ ಸ್ವಲ್ಪ ಫ್ರೀಯಾಗಿರುತ್ತೆ. ಅದನ್ನು ನೋಡಿ, ಈ ರೀತಿ ಥ್ರೆಡ್ ಇರುತ್ತಲ್ಲ, ಇದನ್ನೆಲ್ಲ ಬಿಡಿಸ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಸ್ವಲ್ಪ ಬಿಡಿಸಿದ್ದೀನಲ್ಲ, ಈ ರೀತಿ ರೆಡಿ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ನೋಡಿ, ಇಲ್ಲಿ ಇದೇನಿರುತ್ತೆ ಎಳೆ, ಇದನ್ನು ಈ ರೀತಿ ಎಳ್ಕೊಂಡು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಮಗೆ ಸ್ಟಾರ್ಟಿಂಗು ಸ್ವಲ್ಪ ಎಳ್ಕೊಂಡು, ಅದು ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಸ್ವಲ್ಪ ಫ್ರೀಯಾಗಿರುತ್ತೆ, ಥ್ರೆಡ್ ಸಿಗುತ್ತೆ ಮಧ್ಯದಲ್ಲಿ, ಈ ರೀತಿ ಅದನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಬಿಡಿಸ್ಕೋಬೇಕು. ಈ ರೀತಿ ಬಿಡಿಸ್ಕೊಂಡು ಆ ಮಧ್ಯ ಥ್ರೆಡ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ, ನೀವಿಲ್ಲಿ ಇದರಿಂದನೂ ಬೇಕಾದರೆ, ಅಂದರೆ ಕ್ರೋಶಾ ನೀಡಲಿಂದನೂ ಬೇಕಾದರೆ ಇದನ್ನು ಈ ರೀತಿ ಎಳ್ಕೋಬೋದು. ನಾನಿಲ್ಲಿ ಬೇರೆ ಸ್ಯಾರಿನಲ್ಲಿ ತೋರಿಸ್ತಾ ಇರೋದರಿಂದ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ. ಬಟ್ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಗ್ಯಾಪ್ ಇರುತ್ತೆ, ಇಷ್ಟೊಂದು ಥಿಕ್ನೆಸ್ ಇರೋದಿಲ್ಲ, ಗ್ಯಾಪ್ ಇರುತ್ತೆ, ನೀಟಾಗಿ ಬಿಡಿಸ್ಕೋಬೋದು. ನೋಡಿ, ಈ ರೀತಿ ಬಿಡಿಸ್ಕೊಂಡು ಆ ಥ್ರೆಡ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಆ ಎಳೆಗಳು ಏನಿರುತ್ತೆ ಅದನ್ನು ನೀಟಾಗಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಈ ರೀತಿ ನೀಟಾಗಿ ಮಧ್ಯದಲ್ಲಿ ಎಳೆಯೆಲ್ಲ ತೆಕ್ಕೊಂಡು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಇದಕ್ಕೆ 12 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ, ಅಂದರೆ ಸ್ವಲ್ಪ ಬಿಗ್ ಸೈಜ್ ನೀಡಲ್ನ ತೊಗೋಬೇಕು, ನಾರ್ಮಲ್ ನೀಡಲ್ ಆಗೋದಿಲ್ಲ. ಬಿಗ್ ಸೈಜ್ ನೀಡಲ್ನ ತೊಗೊಂಡು ಇಲ್ಲಿ ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ, ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ನಾವು ಸ್ಟಾರ್ಟ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಬಿಡಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಏನಿರುತ್ತೆ ನೋಡಿ ನೀಟಾಗಿ ಮಧ್ಯದಲ್ಲೆಲ್ಲ ಬಿಡಿಸ್ಕೋಬೇಕು. ನೋಡಿ, ಕೆಳಗಡೆಯಿಂದ ನೀಡಲ್ನ ಹಾಕಬೇಕು. ಈ ಥ್ರೆಡ್ ಏನಿರುತ್ತೆ ಇದ್ರ ಕೆಳಗಡೆಯಿಂದ ನೀಡಲ್ನ ಹಾಕಿಬಿಟ್ಟು ನೋಡಿ, ಸ್ವಲ್ಪ ಈ ರೀತಿ ಸ್ವಲ್ಪ ಥ್ರೆಡನ್ನು ತೊಗೋಬೇಕು. ನೀಡಲ್ನ ಹಾಕಿ ನೋಡಿ, ನೆಕ್ಸ್ಟ್ ಈ ರೀತಿ ಮೇಲ್ಗಡೆಯಿಂದನೇ ಹೇಳ್ಕೊಳ್ಳಿ, ಅಂದರೆ ಇದು ಸ್ಟಾರ್ಟಿಂಗ್ ಮಾತ್ರ. ನೋಡಿ, ಈ ರೀತಿ ಮೇಲ್ಗಡೆಯಿಂದನೇ ನೀಡಲಿಂದ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ನೆಕ್ಸ್ಟ್ ಥ್ರೆಡನ್ನು ತೊಗೋಬೇಕಾದ್ರೆ ಕೆಳಗಡೆಯಿಂದ ನೀಡಲ್ನ ಹಾಕಿ ಆ ಲೂಪ್ ಥರ ಏನಿರುತ್ತೆ ಅದರೊಳಗಡೆಯಿಂದ ಎಳ್ಕೋಬೇಕು. ನೋಡಿ, ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡನ್ನು ನೀಡಲ್ಗೆ ಸಿಕ್ಕಾಕೊಂಡು ಆ ಲೂಪ್ ಥರ ಏನಿರುತ್ತೆ ಅದರೊಳಗಡೆಯಿಂದ ಎಳ್ಕೋಬೇಕು. ನೋಡಿ, ಇದೇ ರೀತಿ ಥ್ರೆಡ್ ಕೆಳಗಡೆಯಿಂದ ನೀಡಲ್ನ ಹಾಕಬೇಕು, ಆ ಲೂಪ್ ಒಳಗಡೆಯಿಂದ ನೀಟಾಗಿ ಎಳ್ಕೋಬೇಕು. ನಾವಿಲ್ಲಿ ಸಣ್ಣ ನೀಡಲ್ ತೊಗೊಂಡ್ರೆ ಈ ರೀತಿ ಎಳ್ಕೊಳಕ್ಕಾಗಲ್ಲ ಅಂತಲೇ ಸ್ವಲ್ಪ ಬಿಗ್ ಸೈಜ್ ನೀಡಲ್ನ ತೊಗೊಳ್ಳೋದು. ನೋಡಿ, ಈ ರೀತಿ ನಮಗೆ ಲೂಪ್ ಬರುತ್ತೆ. ನಮಗೆ ಸೇಮ್ ಈ ಯಾವ ರೀತಿ ಇದರಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ನ ಹಾಕಬೇಕಾದ್ರೆ ಬರುತ್ತೋ ಅದೇ ರೀತಿಯೇ ಬರುತ್ತೆ, ಏನು ಡಿಫ್ರೆನ್ಸ್ ಏನಿಲ್ಲ. ಅಂದರೆ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ. ನಾವು ಅದರಲ್ಲಿ ಏನು ಚೈನ್ಗಳನ್ನ ಹಾಕ್ತೀವೋ ಅದೇ ರೀತಿಯೇ ಇದರಲ್ಲೂ ಕೂಡ ಬರೋದು. ನೋಡಿ, ಈ ರೀತಿ ಹಾಕಿ ಎಳ್ಕೊಂಡಾಗ ನಮಗೆ ಚೈನ್ ರೀತಿಯೇ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಬೇರೆ ಸ್ಯಾರಿನಲ್ಲಿ ತೋರಿಸ್ತಿರೋದ್ರಿಂದ ನನಗೆ ಆ ಥ್ರೆಡ್ ಸ್ವಲ್ಪ ಹಾರ್ಡಾಗಿದೆ. ಮೈಸೂರು ಸಿಲ್ಕ್ ಸ್ಯಾರಿಗಳಲ್ಲಿ ಮತ್ತು ಇದು ಮೇ ಬಿ ಸಾಫ್ಟ್ ಸಿಲ್ಕ್ ಸ್ಯಾರಿಗಳಲ್ಲೂ ಬರುತ್ತೆ, ಅದರಲ್ಲಿ ಸ್ವಲ್ಪ ಸಾಫ್ಟಾಗಿರುತ್ತೆ, ಅದು ಈಸಿಯಾಗಿ ಬರುತ್ತೆ. ನನಗಿಲ್ಲಿ ಸ್ವಲ್ಪ ಈ ಥ್ರೆಡ್ ಏನಿದೆ ಇದು ಹಾರ್ಡಾಗಿದೆ. ನಾನು ತೋರ್ಸೋದಕ್ಕೋಸ್ಕರ ಅಂತ ಹೇಳಿ ಈ ಥರ ಹಾಕಿ ತೋರಿಸ್ತಾ ಇದ್ದೀನಿ. ಮೆಥಡ್ ಮಾತ್ರ ಸೇಮ್ ಇದೇ ರೀತಿಯೇ. ನೋಡಿ, ಈ ರೀತಿ ಥ್ರೆಡ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಆ ಲೂಪ್ ಒಳಗಡೆಯಿಂದ ಎಳ್ಕೋಬೇಕು. ಎಳ್ಕೋಬೇಕಾದ್ರೆ ನೀಟಾಗಿ ಥ್ರೆಡ್ಡು ಎಲ್ಲೂ ಬಿಟ್ಕೊಳ್ದೇ ಇರೋ ರೀತಿ ನೀಟಾಗಿ ಎಳ್ಕೊಂಡ್ರೆ ಫಿನಿಶಿಂಗು
ನೀಟಾಗಿ ಬರುತ್ತೆ. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸ್ವಲ್ಪ ಕಷ್ಟ ಅನಿಸುತ್ತೆ, ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋದರೆ ಆಮೇಲೆ ಈಸಿಯಾಗಿ ಬರುತ್ತೆ. ಚೈನ್ ರೀತಿ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನನಗೆ ಸ್ವಲ್ಪ ಇಲ್ಲಿ ತಿನ್ನಾಗೂ ಕೂಡ ಇದೆ, ಅದರಿಂದ ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲ್ಲ. ಬಟ್ ಮೆಥಡ್ ಇದೇ ರೀತಿಯೇ, ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಆ ಲೂಪ್ ಒಳಗಡೆ ಎಳ್ಕೊಬೇಕಾದ್ರೆ ನೀಟಾಗಿ ಎಳ್ಕೊಳ್ಳಿ. ಇದಕ್ಕೆ ಬೀಡನ್ನು ಕೂಡ ಹಾಕೋಬೋದು. ಮಧ್ಯ ಒಂದೊಂದು ಬೀಡ್ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವಿಲ್ಲಿ ಯಾವ ರೀತಿ ಬೀಡನ್ನಾದರೂ ಬೇಕಾದರೂ ಹಾಕೋಬೋದು. ನೋಡಿ ನಾವಿಲ್ಲಿ ಬೀಡನ್ನ ಹಾಕೋದಕ್ಕೆ ಈ ನೀಡಲಿಂದ ಬೀಡ್ ಇನ್ಸರ್ಟ್ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ನಾವು ಸ್ಮಾಲ್ ಸೈಜ್ ಇರುತ್ತಲ್ಲ, ಅಂದರೆ ನಾರ್ಮಲ್ ಕ್ರೋಶಾ ಡಿಸೈನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಆ ನೀಡಲ್ಗಳನ್ನ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಈ ರೀತಿ ಫ್ಲವರ್ ಬೀಡನ್ನ ತೊಗೋತಾ ಇದ್ದೀನಿ. ಇಲ್ಲಿ ನೀವು ಯಾವ ರೀತಿ ಬೀಡನ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ ನಾವು ನಾರ್ಮಲ್ ಈಗ ಕ್ರೋಶಾ ಡಿಸೈನ್ನ ಮಾಡಬೇಕಾದ್ರೆ ಯಾವ ರೀತಿ ಇನ್ಸರ್ಟ್ ಮಾಡ್ಕೋತೀವೋ ಅದೇ ರೀತಿಯೇ ಇನ್ಸರ್ಟ್ ಮಾಡಿಕೊಂಡು ಮತ್ತು ಆ ಬಿಗ್ ನೀಡಲ್ ಏನಿರುತ್ತೆ ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಬಿಗ್ ನೀಡಲಿಂದನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೇಮ್ ಹಿಂದೆ ಯಾವ ರೀತಿ ಮಾಡಿಕೊಂಡು ಅದೇ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಾದಮೇಲೆ ಥ್ರೆಡ್ ಕೆಳಗಡೆಯಿಂದ ನೀಡನ್ನು ಹಾಕಿಬಿಟ್ಟು ಇದ್ರೊಳಗಡೆ ಎಳ್ಕೋಬೇಕು. ಫ್ರೆಂಡ್ಸ್ ಇಷ್ಟೇ ಡಿಸೈನು, ಅಂದರೆ ಈ ರೀತಿಯೇ ಮಾಡೋದು. ಇದೇ ರೀತಿ ನೀವು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಂಡಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈ ರೀತಿ ಒಂದು ಹೆಮ್ಮಿಂಗ್ ನೀಡಲು ಮತ್ತು ಕಾಟನ್ ಥ್ರೆಡ್ ತೊಗೊಳ್ಳಿ. ಕಾಟನ್ ಥ್ರೆಡ್ ತೊಗೊಂಡು ನಮಗೆ ಇಲ್ಲಿ ಎಂಡಿಂಗ್ ಈ ರೀತಿ ಲೂಪ್ ಬಂದಿರುತ್ತಲ್ವ, ಎಂಡಿಂಗು ಮತ್ತು ಸ್ಟಾರ್ಟಿಂಗ್ ಈ ರೀತಿ ಲೂಪ್ ಬಂದಿರುತ್ತೆ. ನಾವು ಇದನ್ನು ಬ್ಯಾಕ್ ಸೈಡ್ಗೆ ತಗೊಂಡು ಫ್ಯಾಬ್ರಿಕ್ ಗ್ಲೂನಾದರೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ನೋಡಿ ಇದನ್ನು ನೀಟಾಗಿ ಈ ರೀತಿ ಸ್ವಲ್ಪ ಎಳ್ಕೊಂಡು ಬ್ಯಾಕ್ ಸೈಡ್ಗೆ ನೋಡಿ ಈ ರೀತಿ ಪೇಸ್ಟ್ ಆದರೂ ಮಾಡ್ಕೋಬೋದು. ಇಲ್ಲ ನಮಗಿನ್ನೂ ಸೇಫ್ಟಿ ಬೇಕು ಅಂತ ಹೇಳಿದ್ರೆ ಸ್ಯಾರಿ ಮ್ಯಾಚಿಂಗ್ ಕಲರ್ ಥ್ರೆಡ್ಡನ್ನು ತಗೊಂಡು ಒಂದೆರಡು ಸ್ಟಿಚ್ಚನ್ನ ಹಾಕೋಬೋದು. ನೋಡಿ ಈ ರೀತಿ ಸ್ವಲ್ಪ ಬ್ಯಾಕ್ ಸೈಡ್ಗೆ ಈ ರೀತಿ ನೀಡಲ್ನ ಹಾಕಿಬಿಟ್ಟು ಅದೇನಿರುತ್ತೆ ಲೂಪು ಅದರೊಳಗಡೆಯಿಂದ ಎಳ್ಕೊಂಡು ಈ ರೀತಿ ಒಂದೆರಡು ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲ ನಮ್ಗೆ ಆ ರೀತಿ ಬೇಡ ಅಂತ ಹೇಳಿದ್ರೆ ಫ್ಯಾಬ್ರಿಕ್ ಗ್ಲೂ ತೊಗೊಂಡು, ಅಂದರೆ ಈ ಕ್ಲಾತ್ಗೆ ಬರುತ್ತಲ್ಲ ಗ್ಲೂ, ಅದನ್ನು ತೊಗೊಂಡು ಪೇಸ್ಟ್ ಮಾಡಿಕೊಂಡು ನೀಟಾಗಿ ಫಿನಿಷ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಈ ಥ್ರೆಡ್ಡನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ.